We stole my coffee on 8th Avenue. Said sharing is caring. I roll my eyes at you. Taxi horns playing our morning song. We're already late, but we're dancing along. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೋಡಿ ನಾನಿವತ್ತು ನಾನು ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ನಿಮಗೆ ಗಿರ್ಮಿಟ್ಟು ಅಥವಾ ಈ ಖಾರಚಿದ ಮಂಡಕ್ಕಿ ತೋರಿಸ್ಕೊಡ್ಬೇಕು ಅನ್ನೋದಿತ್ತು. ನಮ್ಮ ದಾವಣಗೆರೆ ಸೈಡು ತುಂಬ ಸ್ಪೆಷಲ್ ಇದು. ನೋಡಿ ನಾನಿಲ್ಲಿ 15-20 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಈ ರೀತಿ ಬಿಡಿಸ್ಕೊಂಡು ಜಜ್ಕೋಬೇಕು. ಆ್ಯಕ್ಚುಲಿ ನಾನಿಲ್ಲಿ ಗ್ರೈಂಡ್ ಮಾಡಿಕೊಂಡೆ. ಇಲ್ಲಿ ನೋಡಿ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂತಂದರೆ ಒಂದು ಅಚ್ಚ ಖಾರದ ಪುಡಿ, ಹಾಗೆ ಕರಿಬೇವು, ಒಂದು 5-6 ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ ನಾವಿಲ್ಲಿ, ಹಾಗೆ ಕಡಲೆ, ಶೇಂಗಾ ಮತ್ತು ಜಜ್ಜಿರೋ ಬೆಳ್ಳುಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮಾಡಲಿಕ್ಕೆ ಆಯಿಲ್ ಬೇಕು. ಹಾಗೆ ಇದು ನೋಡಿ, ಇದು ಸ್ಪೆಷಲ್ ಈ ಮಂಡಕ್ಕಿಗೆ. ಇದು ಸ್ಪೆಷಲ್ ಏನಪ್ಪ ಅಂತಂದರೆ ಕಡಲೆ ಹಿಟ್ಟು. ಈ ಕಡಲೆ ಹಿಟ್ಟಿಗೆ ನಾವು ಇನ್ನೂ ಒಂದು 3 ಟೇಬಲ್ ಸ್ಪೂನಷ್ಟು ಶುಗರ್ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಂಡಿರ್ತಕ್ಕಂಥದ್ದು. ಸೊ ನೋಡಿ ನಾನು ಇಲ್ಲಿ ಆಯಿಲ್ ಇಷ್ಟು ತೊಗೊಂಡಿದ್ದೀನಿ, ತೊಗೊಂಡಿದ್ದಾಳೆ. ಈ ಆಯಿಲಿಗೆ ಒಂದು ಸ್ವಲ್ಪ ಸಾಸಿವೆ, ಹಾಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದಾಳೆ. ಇಲ್ಲಿ ನಾವು 5-6 ಸೇರಷ್ಟು ಜಜ್ಜಿರೋ ಬೆಳ್ಳುಳ್ಳಿ, ಅಂದರೆ ಗ್ರೈಂಡ್ ಮಾಡ್ಕೊಂಡಿದ್ದೀನಲ್ಲ ಅದೇ ಬೆಳ್ಳುಳ್ಳಿ, ಹಾಗೆ ಒಂದು ನಾವೇನು ತೊಗೊಂಡಿದ್ದಲ್ಲ ಕಾಳುಗಳು, ಅಂದರೆ ಶೇಂಗಾ ಮತ್ತು ಕಡಲೆ, ಒಂದು ಮುಕ್ಕಾಲು ಬೌಲಷ್ಟು ಸಾಕು ನನಗೆ ಅಂತೇಳಿ ಸ್ವಲ್ಪ ಹಾಕಿಸ್ಕೊಳ್ತಾ ಇದ್ದೀನಿ. ತುಂಬ ಇದ್ರೂ ನನಗೆ ಇಷ್ಟ ಆಗಲ್ಲ ಅಂತೇಳಿ. ಸೊ ಇದಾದಮೇಲೆ ನಾವು ತೊಗೊಂಡಿರ್ತಕ್ಕಂಥ ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕಿಬಿಟ್ಟು ನೀಟಾಗಿ ಇದನ್ನು ಫ್ರೈ ಮಾಡೋಣ. ಅಂದರೆ ಈ ಕಾಳುಗಳೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋ ರೀತಿ ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ. ನೋಡಿ ಈ ರೀತಿ. ಇವಾಗ ಏನು ಹೇಳಿದ್ದೀನಪ್ಪ ಏನು ಗೊತ್ತಾ, ಇನ್ನೊಂದು ಟಿಪ್ಸ್ ಹೇಳ್ಕೊಡ್ತೀನಿ. ಪ್ರತಿಯೊಬ್ಬರೂ ಮನೆಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಇರೋ ಟೈಮಲ್ಲೇ ಮೊದಲೇ ಮಾಡ್ಕೊಳ್ತೀನಿ. ಈಗಿನ ಹೆಲ್ತ್ ಇಶ್ಯೂಸ್ ಸುಮಾರು ಇದೆ ಆಯಿತಾ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಬೇಕು ಅಂದ್ಕೊಂಡೆ, ಹಾಗಿಲ್ಲ ನನಗೆ ಈ ವಿಡಿಯೋದಲ್ಲಿ ಲಾಸ್ಟಿಗೆ ಹೇಳ್ತೀನಿ, ಯಾಕೆ ನಾನು ಹೆಲ್ತ್ ಬಗ್ಗೆ ತುಂಬ ಹೇಳ್ತಾ ಹೋಗ್ತೀನಿ ಅಂತ. ಸೊ ಈ ರೀತಿ ಮನೆಯಲ್ಲೇ ಚಿಕ್ಕ ಪುಟ್ಟ ಅಂದರೆ ಅದು ಬೇಗ ತುಂಬ ಈಸಿ ಮತ್ತು ಕ್ವಿಕ್ಕಾಗಿ ಆಗುವಂತಹ ಒಂದು ರೆಸಿಪೀಸ್ ಎಲ್ಲ, ಅಂದರೆ ಸ್ನ್ಯಾಕ್ಸ್ಗಳಿವೆಲ್ಲ. ಸೊ ಏನಾದರೂ ತಿನ್ನಬೇಕು ಅಂದ ತಕ್ಷಣ ಹೊರಗಡೆ ಹೋಗ್ತೀವಿ ನಾವು, ಹೊರಗಡೆ ಹೋಗಿ ತಿನ್ನೋದೇ ಒಂದು ಫ್ಯಾಷನ್ ಆಗಿಬಿಟ್ಟಿದೆ. ದಯವಿಟ್ಟು ಅದನ್ನು ಮಾಡಬೇಡಿ. ಎಷ್ಟು ಸಾಧ್ಯನೋ ಅಷ್ಟು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದಕ್ಕೆ ಟ್ರೈ ಮಾಡಿ. ಆರೋಗ್ಯವಾಗಿಯೂ ಇರ್ತೀವಿ, ಅದೇ ರೀತಿ ಟೇಸ್ಟಿಗೂ ಕೂಡ ನಮಗೆ ಸಿಗುತ್ತೆ. ನಮಗೆ ಎಷ್ಟು ಬೇಕೋ ಅಷ್ಟು ಖಾರ, ಉಪ್ಪು ನಾವೇನೇ ಮಾಡೋದ್ರಿಂದ BP ಶುಗರ್ ಪೇಷಂಟ್ಗಳೆಲ್ಲ ಇರ್ತಾರೆ ಇವಾಗ ಮನೆಯಲ್ಲಿ. ಸೊ ಅವರಿಗೂ ಕೂಡ ನಾವು ಮಾಡಿಕೊಡೋದ್ರಿಂದ ಖುಷಿ ಪಡ್ತಾರೆ. ಸಂಜೆ ಸ್ನ್ಯಾಕ್ಸಿಗೆ ಬೇಕಾಗಿ ಆಗುತ್ತೆ. ಈಗಿನ ಒಂದು ಜನ್ರೇಷನಲ್ಲಿ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಸ್ನ್ಯಾಕ್ಸ್ ಕೇಳ್ತಾರೆ. ಸೊ ಟೀ ಟೈಮಿಗಂತೂ ಇದು ತುಂಬ ಚೆನ್ನಾಗಿರುತ್ತೆ. ಹಾಗೆ ಚಳಿಗಾಲ ಮತ್ತು ಮಳೆಗಾಲ ತುಂಬ ಅದ್ಭುತವಾದಂತಹ ಒಂದು ಸ್ನ್ಯಾಕ್ಸ್ ಇದು. ನೋಡಿ ನಾನು ಇವಾಗಲೇ ಸಾಲ್ಟ್ ಹಾಕ್ಕೊಳ್ತಾ ಇದ್ದಾಳೆ, ಪುಡಿ ಉಪ್ಪು ಹಾಕ್ಕೊಳ್ತಾ ಇದ್ದಾಳೆ. ಹಾಗೆ ಖಾರದ ಪೌಡ್ರ್ ಹಾಕುವಾಗ ನಾವು ಫ್ಲೇಮ್ ಆಫ್ ಮಾಡ್ಕೋಬೇಕು, ಯಾಕಂದರೆ ಬೇಗನೆ ಸೀದೋಗ್ಬಿಡುತ್ತೆ. ಸೊ ಹಾಗಾಗಿ ಅದು ಬಿಸಿಗೇನೆ ಅದು ನೀಟಾಗಿ ಒಂದು ಸ್ವಲ್ಪ ಸ್ಮೆಲ್ ಹೋಗ್ಬಿಡುತ್ತೆ. ನಾವು ಏನು ಒಗ್ಗರಣೆ ಬಿಸಿ ಇರುತ್ತಲ್ವ ಅದೇ ಒಂದು ಬಿಸಿ ಒಂದು ಖಾರದ ಪೌಡ್ರಿನ ಒಂದು ಸ್ಮೆಲ್ ಆಗಿರ್ಬೋದು, ಆ ಒಂದು ಘಾಟ್ ಆಗಿರ್ಬೋದು ಹೋಗ್ಬಿಡುತ್ತೆ. ಸೊ ಈಗ ನಾವು ಮಂಡಕ್ಕಿ ತೊಗೊಂಡಿದ್ದೀವಲ್ವ, ಈ ಮಂಡಕ್ಕಿನ ಕ್ಲೀನ್ ಮಾಡ್ಕೋಬೇಕು, ಅಂತಂದರೆ ಹೊಂದ್ಕೋಬೇಕು ಅಂತ ಹೇಳ್ತೀವಲ್ವ. ಸೊ ಅದನ್ನು ಕ್ಲೀನ್ ಮಾಡ್ಕೋಬೇಕು. ಬಿಕಾಸ್ ಇದರಲ್ಲಿ ಕಪ್ಪು ಮಂಡಕ್ಕಿ ಇರುತ್ತೆ, ಅಥವಾ ಭತ್ತದ ಕಾಳು ಇರುತ್ತೆ, ಕೆಲವೊಂದು ಚೀಲದ ದಾರಗಳು ಸಿಗ್ತಾ ಇರುತ್ತೆ, ಮಂಡಕ್ಕಿ ಪೌಡ್ರು ಇರುತ್ತೆ. ಸೊ ಹಾಗಾಗಿ ನಾವು ಈ ಮಂಡಕ್ಕಿನ ಕ್ಲೀನ್ ಮಾಡ್ಕೊಳ್ಳೋಣ. ಏನು ಗೊತ್ತಾ, ಈ ಮುಂಚೆನೇ ನಾನು ವಿಡಿಯೋ ಒಂದು ಶಾರ್ಟ್ಸಲ್ಲಿ ಹಾಕಿದ್ದೆ ಅಂದ್ಕೊಳ್ತೀನಿ ಮಂಡಕ್ಕಿದು. ಬಟ್ ಅದು ಬರೀ ಏನು ಹೇಳ್ತಾರೆ, ನಮ್ಮ ದಾವಣಗೆರೆಯಲ್ಲಿ ತುಂಬ ಅರ್ಜೆಂಟಿಗೆ ಆಗುವಂಥ ಒಂದು ಖಾರದ ಪೌಡರ್ ಮತ್ತು ಉಪ್ಪು ಮತ್ತು ಇನ್ನೇನು ಆಯಿಲು ಬೆಳ್ಳುಳ್ಳಿ ಹಾಕಿ ಮಾಡಿದ್ದೆ. ಅದು ಒಂಥರ ಟೇಸ್ಟ್ ಕೊಡುತ್ತೆ. ಮತ್ತು ಕಡಲೆ ಪೌಡರ್ ಮತ್ತು ನಾವು ಏನು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಶುಗರು, ಇದು ಕೂಡ ಇದು ಒಂಥರ ಸ್ಪೆಷಲ್ ಆಗಿರುತ್ತೆ. ಈ ಹಿರೇಕೆರೆ ಸೈಡೆಲ್ಲ ಇದೇ ರೀತಿ ಅಂತೆ ಮಾಡೋದು. ಸೊ ನಾನು ಅದನ್ನ ಒಂದು ಸೈಡಲ್ಲೇ, ಸೊ ಹಾಗಾಗಿ ಇವತ್ತು ಅವಳ ಹತ್ರ ಮಾಡಿಸ್ಕೊತಾ ಇದ್ದೀನಿ. ನೋಡಿ ಉಣಿತಾ ಇರೋದಂದರೆ ಹೀಗೆ, ಅಂದರೆ ಮೇಲೆ ಮಂಡಕ್ಕಿನ ತಗೊಳ್ಳೋದು. ಕೆಳಗಡೆ ಅದೇನಾಗುತ್ತೆ ನಮಗೆ ಈ ಡಸ್ಟ್ ಆಗಿರ್ಬೋದು, ಅಥವಾ ದಾರಗಳಾಗಿರ್ಬೋದು, ಕರಿ ಭತ್ತ ಅಥವಾ ಕರಿ ಮಂಡಕ್ಕಿ ಅದೆಲ್ಲ ಸಿಗುತ್ತೆ. ಅವಳಿ ಬೇಸನ್ನಿಗೆ ಹಾಕ್ಕೊತಿದ್ದಾಳೆ. ನಾನು ಹೇಳಿದೆ ಬೇಸನಲ್ಲಿ ಅದು ಮಿಕ್ಸ್ ಮಾಡ್ಲಿಕ್ಕೆ ಸರಿ ಹೋಗೋದಿಲ್ಲ. ಸೊ ಹಾಗಾಗಿ ಪಾತ್ರೆ ತಗೋ ಅಂತ ಹೇಳಿದೆ. ಪಾತ್ರೆ ಆಗಿರ್ಬೋದು, ಅಥವಾ
ದೊಡ್ಡ ಬೇಷನ್ ಆಗಿತ್ತು ಅದೆಲ್ಲ ಓಕೆ. ಬಟ್ ಇದು ಸ್ವಲ್ಪ ಚಿಕ್ಕದಾಯಿತು ಇಷ್ಟು ಮಂಡಕ್ಕಿಗೆ. ಹಾಗಾಗಿ ಪಾತ್ರೆಗೆನೆ ಅದನ್ನು ಶಿಫ್ಟ್ ಮಾಡಿಕೊಂಡು ಇದ್ರೊಳಗಡೆನೆ ಅದು ಬೇಗನೆ ಕ್ವಿಕ್ಕಾಗಿ ಇದು ಮಿಕ್ಸ್ ಆಗೋಗುತ್ತೆ ಪಾತ್ರೆ ಒಳಗಡೆ, ಚೆಲ್ಲಲ್ಲಲ್ವ. ಸೊ ಬೇಗ ಬೇಗ ಮಿಕ್ಸ್ ಮಾಡ್ಬೋದು. ಈ ಟೈಮಲ್ಲೇ ನಾವು ಉಪ್ಪು ಬೇಕಾ ಅಥವಾ ಖಾರ ಏನಾದರೂ ಬೇಕಾಗುತ್ತಾ ನೋಡ್ಕೋಬೋದು. ಯಾಕೆಂದರೆ ಆಯಿಲ್ ಹಾಗೆ ಇರುತ್ತೆ ಇನ್ನು ಮಂಡಕ್ಕಿಗೆ. ನಾವು ಈ ಟೈಮಲ್ಲಿ ಉಪ್ಪು ಮತ್ತು ಖಾರ ನಾವು ಆ್ಯಡ್ ಮಾಡ್ಕೋಬೋದು ಬೇಕು ಅಂತಂದರೆ. ಯಾಕೆಂತಂದರೆ ಇನ್ನು ಪೌಡ್ರ್ ಹಾಕಿರಲ್ವಲ್ಲ, ಕಡಲೆ ಪೌಡ್ರ್ ಹಾಕಿದ್ಮೇಲೆ ಮಾಡ್ಲಿಕ್ಕೆ ಬರೋದಿಲ್ಲ ಅಂತಂದರೆ ಆವಾಗ ಕೈಗೆ ಸಿಕ್ಕಿರುತ್ತೆ. ಬಟ್ ಈಗ ಏನಾಗುತ್ತಾ ಆಯಿಲ್ ಹಾಗೆ ಇರುತ್ತೆ, ಆದರೆ ಆಯಿಲ್ ಹೆಚ್ಚಾಗಿ ತೊಗೊಂಡಿರೋದ್ರಿಂದ. ನೋಡಿ ಈಗ ಸ್ಪೆಷಲ್ ಆಗಿರ್ತಕ್ಕಂಥ ಈ ಒಂದು ಮಂಡಕ್ಕಿಗೆ ಈ ಒಂದು ಸ್ಪೆಷಲ್ ಕಡಲೆ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿಕೊಡ್ತಾ ಇದ್ದಾಳೆ. ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ, ಸೀರಿಯಸ್ಲಿ. ನಾವು ಇದನ್ನು ಕವರಲ್ಲಿ ಹಾಕ್ಬಿಟ್ಟು ಸ್ಟೋರ್ ಮಾಡ್ಬೋದು ನೀಟಾಗಿ. ಅಂದರೆ ಹೇರ್ ಟೈಟ್ ಕವರ್ ಬರುತ್ತಲ್ಲ ಅದರಲ್ಲಾಗಿರ್ಬೋದು, ಅಥವಾ ಮಂಡಕ್ಕಿ ಚೀಲದಲ್ಲಿ ಒಂದು ಮಂಡಕ್ಕಿ ಇದೆ ಅಂತ ಒಂದು ಕವರ್ ಬರುತ್ತೆ, ಆ ಕವರಿಗೆ ಹಾಕಿ ನೀಟಾಗಿ ಕಟ್ಬಿಟ್ಟು ಬಾಕ್ಸಿಗೆ ಹಾಕಿಡ್ಬೋದು. ಮೆತ್ತಗೆ ಆಗೋದಿಲ್ಲ, ಒಂದು 15 days ಅಂತೂ ಇಡ್ಬೋದಪ್ಪ. ನಾವೆಲ್ಲ ಇಟ್ಟು ತಿಂದಿದ್ದೀವಿ, ಚೆನ್ನಾಗಿರುತ್ತೆ. ಯಾವುದೇ ರೀತಿ ಸ್ಮೆಲ್ ಬರೋದಿಲ್ಲ, ಮೆತ್ತಗೆ ಆಗಿರೋದಿಲ್ಲ. ನೀಟಾಗಿ ಇಟ್ಬಿಟ್ರೆ ಏನೂ ಆಗೋದಿಲ್ಲ, ಚೆನ್ನಾಗೇ ಇರುತ್ತೆ. ಅಂದರೆ ಡೇ ಫಸ್ಟ್ ನಾವು ಯಾವ ರೀತಿ ಮಾಡಿದ್ದು ಅದಕ್ಕೂ 15 daysಗೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಟೇಸ್ಟ್ ಬಿಟ್ಟರೆ ಮೆತ್ತಿಗೆ ಆಗೋದಿಲ್ಲ. ಅದು ನಮ್ಮ ಕೈಯಲ್ಲಿರುತ್ತೆ, ನಾವು ಮೆತ್ತಗೆ ಮಾಡ್ಕೋಬೇಕು ಅಂದರೆ ನೀಟಾಗಿ ಕಟ್ಟಲಿಲ್ಲ ಅಂತ, ಅಥವಾ ಬಾಕ್ಸ್ ನೀಟಾಗಿ ಹಾಕಲಿಲ್ಲ ಅಂದರೆ ಮೆತ್ತಗಾಗೋಗುತ್ತೆ. ಫೈನಲಿ ನಮ್ಮ ಈ ಒಂದು ಮಂಡಕ್ಕಿ ರೆಡಿಯಾಗಿದೆ. ಸ್ನ್ಯಾಕ್ಸಿಗೆ ಇದ್ರ ಜೊತೆ ಬೋಂಡ ಇಟ್ಟಂದ್ರೆ ಸೂಪರಾಗಿರುತ್ತೆ. ಬೆಳಗ್ಗೆ ಬೋಂಡ ಮಾಡಿದ್ವಿ, ಹಾಗಾಗಿ ಸಂಜೆ ಬೋಂಡ ಮಾಡಲಿಕ್ಕೆ ಆಗಲಿಲ್ಲ. ನೋಡಿ ಹೇಗಿದೆ ಅಂತೇಳಿ ಒಮ್ಮೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಕೂಡ ನೀವು ಇಷ್ಟ ಆಗುತ್ತೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಾನು ಮತ್ತೆ ಹೇಳಬೇಕು ಏನಪ್ಪ ಅಂತಂದರೆ, ಯಾಕೆ ಹೆಲ್ತ್ ಬಗ್ಗೆ ಮಾತಾಡ್ತಿದ್ದಾಳೆ ಅಂತಂದರೆ, ನಮ್ಮ ಮನೇಲಿ ಅಜ್ಜಿ ಆಗಿರ್ಬೋದು, ಅಥವಾ ನಮ್ಮ ತಾಯಿ ಆಗಿರ್ಬೋದು, ನಮ್ಮ ಚಿಕ್ಕಮ್ಮ ಆಗಿರ್ಬೋದು, ಸುಮಾರು ಒಂದು ಸ್ಟ್ರಗಲ್ ಮಾಡಿದ್ರು ಸ್ವಲ್ಪ ಆರೋಗ್ಯದ ಒಂದು ಇದರಲ್ಲಿ. ಯಾಕೆ ಸ್ವಲ್ಪ ಬೇಜಾರು, ಯಾಕೆ ಅಂತಂದರೆ ಈಗ ನಮ್ಮ ಅಜ್ಜಿ ಬೆಡ್ ರಿಡನ್ ಆಗಿದ್ದಾರೆ. ಸುಮಾರು ಒಂದು ವೀಕ್ ಮೇಲಾಯಿತು. ತುಂಬ ಗಟ್ಟಿ ಮುಟ್ಟಾದಂಥ ನಮ್ಮ ತಾಯಿ ಅಮ್ಮ ಅವರು, ನಮ್ಮ ಅಮ್ಮಮ್ಮ ಅಂತ ಹೇಳ್ತೀವಲ್ಲ ಅವರು. ಬಟ್ ಇವಾಗ ಅವ್ರಿಗೆ ಸ್ವಲ್ಪ ಕ್ಯಾನ್ಸರ್ ಬಂದು ಸ್ವಲ್ಪ ಹುಷಾರಿಲ್ಲ ಅವರಿಗೆ. ಬೆಡ್ ರಿಡನ್ ಆಗಿದ್ದಾರೆ, 1 ವೀಕಿಂದ ಬೆಡ್ ರಿಡನ್ ಆಗಿದ್ದಾರೆ. ಇನ್ನು ನನ್ನ ತಾಯಿ ಬಂದ್ಬಿಟ್ಟು ಅವರಿಗೆ ಸ್ವಲ್ಪ ಹೊಟ್ಟೆ ನೋವು ಬರ್ತಾ ಇತ್ತು ಅಂತೇಳಿ ಸ್ವಲ್ಪ ನೆಗ್ಲೆಕ್ಟ್ ಮಾಡಿಬಿಟ್ರು ಅವರು. ಸೊ ಅದು ಕಿಡ್ನಿ ಸ್ಟೋನ್ಗೆ ಟರ್ನ್ ಆಗಿ ಅದು ಕಿಡ್ನಿ ಸ್ಟೋನ್ ರಿಮೂವ್ ಮಾಡಿಸಿದ್ದೀವಿ. ಬಟ್ ಸ್ಟಿಲ್ ಅದನ್ನು ಸ್ಟೆಂಟ್ ಥರ ಹಾಕಿದ್ದಾರೆ, ಅದನ್ನು ತೆಗ್ಸಿಲ್ಲ ನಾವು. ಇನ್ನೊಂದು 2 to 3 daysಲ್ಲಿ ಹೋಗಬೇಕಾಗುತ್ತೆ. ಇನ್ನು ನನ್ನ ಚಿಕ್ಕಮ್ಮ ಅಂತ ಹೇಳಿದೆ, ಅವ್ರಿಗೇನಪ್ಪ ಅಂತಂದರೆ ಅವರಿಗೆ ಶುಗರ್ ಇತ್ತು, ಅಥ್ಲೆಟಿಕ್ಸ್ ಇತ್ತು. ಈಗ ಅಥ್ಲೆಟಿಕ್ಸ್ ನಾರ್ಮಲಿಗೆ ಬಂದಿದೆ, ಶುಗರ್ ಕೂಡ ಕಂಟ್ರೋಲಿಗೆ ಬಂದಿದೆ. ಬಟ್ ಆದ್ರೂ ಸುಧಾರಿಸ್ಕೊಳ್ಳೋಕೆ ತುಂಬ ಕಷ್ಟ ಆಯಿತು ಅವರಿಗೆ. ಬಟ್ ಸ್ಟಿಲ್ ಈಗ ಓಕೆ ಅಂತ ಹೇಳಿದ್ದಾರೆ. ಅಂದರೆ ಓಡಾಡಲಿಕ್ಕೆ ಒಂದು 3 days ಅವ್ರು ಓಡಾಡಲೇ ಇಲ್ಲ, ತುಂಬಾ ಹಿಂಸೆ ಪಟ್ಟಿದ್ದಾರೆ ಅವರೆಲ್ಲ. ಇನ್ನು ಏನು ಹೇಳಲಿ ಅಂತ ಗೊತ್ತಾಗ್ತಿಲ್ಲ. ಸೊ ಹಾಗಾಗಿ ಹೇಳ್ತಿದ್ದೀನಿ, ಆದಷ್ಟು ನಿಮ್ಮ ಹೆಲ್ತನ್ನ ನೀವು ಕಾಪಾಡ್ಕೊಳ್ಳಿ. ಹೊರಗಡೆ ತಿನ್ನೋದನ್ನು ಕಮ್ಮಿ ಮಾಡಿ. ಈ ಸೊಳ್ಳೆಗಳು, ಈ ಜ್ವರ ಯಾವುದನ್ನು ನೆಗ್ಲೆಕ್ಟ್ ಮಾಡೋಕೆ ಹೋಗ್ಬೇಡಿ. ಏನೋ ಗ್ಯಾಸ್ಟ್ರಿಕ್ ಆಗಿದೆ ಅಂತ ಹೇಳಿ ಬಿಡೋದು, ಇದೆಲ್ಲ ಅಲ್ಲ ಆಯಿತಾ. ದಯವಿಟ್ಟು ಸಣ್ಣ ಪುಟ್ಟದಕ್ಕೂ ಆದಷ್ಟು ನೀವು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ ಅಂತ ಹೇಳ್ತೀನಿ. ನಿಯರೆಸ್ಟ್ ಯಾವುದಾದ್ರೂ ಕ್ಲಿನಿಕ್ಕು ಅಥವಾ ಹಾಸ್ಪಿಟಲ್ ಇತ್ತು ಅಂದರೆ ಒಂದು BP, ಶುಗರು, ಅಥವಾ ಒಂದು ECG ಈ ಥರದ್ದೆಲ್ಲ ಮಾಡಿಸ್ಕೊಳ್ಳಿ. ಎದೆ ನೋವು ಬಂತು, ಗ್ಯಾಸ್ಟ್ರಿಕ್ ಆಯಿತು, ನನಗೆ ಎದೆ ಉರಿತಾ ಇದೆ, ದಯವಿಟ್ಟು ಯಾರೂ ನೆಗ್ಲೆಕ್ಟ್ ಮಾಡಬೇಡಿ. ಇಷ್ಟು ಮಾತ್ರ ಹೇಳ್ಬೋದು. ಬಟ್ ಆರೋಗ್ಯವೇ ಭಾಗ್ಯ ಅಲ್ವಾ. ಇವತ್ತು ಎಷ್ಟೇ ಕೋಟಿ ಕೊಟ್ಟರು ನಮ್ಮ ಆರೋಗ್ಯ ಮತ್ತೆ ಸಿಗೋದಿಲ್ಲ. ಸೊ ಹಾಗಾಗಿ ಹೆಲ್ತ್ ಇಸ್ ವೆಲ್ತ್. ಇವತ್ತಿನ ಈ ಲಾಗ್ ನಿಮಗೆ ಇಷ್ಟ ಆಗಿದೆ, ದಯವಿಟ್ಟು ಶೇರ್, ಕಮೆಂಟ್, ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.